ಹೆಲೋ ಫ್ರೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲ್ಫ್ರೆಡೋ ಸ್ಪೆಗಟಿ ಪಾಸ್ತಾ ಹೇಗೆ ಮಾಡೋದು ನೋಡ್ಕೊಂಬರೋಣ. ಸ್ಪೆಗಟಿನ ನಾನು ಫಸ್ಟು ಕುಕ್ ಮಾಡೋಕೆ ಇಟ್ಕೊಂಡೆ. ಆಮೇಲೆ ಚಿಲ್ಲಿ ಫ್ಲೇಕ್ಸು, ಬೆಳ್ಳುಳ್ಳಿ, ಆರಿಗ್ಯಾನೋ, ಬಟರು ಮತ್ತು ಚೀಸು, ಕಾರ್ನ್ಫ್ಲೋರು ಇಷ್ಟು ತೊಗೊಂಡೆ. ಸೊ ಅದಾದಮೇಲೆ ನಾನು ಈ ಕಡೆ ಸ್ಪೆಗಟಿ ಕುಕ್ ಮಾಡಿಕೊಂಡೆ. ಆಮೇಲೆ ಹೋಮ್ ಮೇಡ್ ಬಟರ್, ಫಸ್ಟು ಒಂದು ಬಾಣಲಿ ತೊಗೊಂಡು ಹೋಮ್ ಮೇಡ್ ಬಟರ್ ಮತ್ತು ಗಾರ್ಲಿಕ್ದು ಬಟರ್ ಬರುತ್ತೆ, ಕ್ರೀಮ್ ಸ್ಪ್ರೆಡ್ ಅಂತ, ನಾನು ಅದನ್ನು ಯೂಸ್ ಮಾಡಿದೆ. ಇಲ್ಲಿ ನಾರ್ಮಲ್ ಬಟರು ಮತ್ತು ಗಾರ್ಲಿಕ್ ಫ್ಲೇವರ್ ಚೀಸ್ ಸ್ಪ್ರೆಡ್ಡು ಕೂಡ ಯೂಸ್ ಮಾಡಿದೆ. ಆಮೇಲೆ ಅದಕ್ಕೆ ಸಣ್ಣಕ್ಕೆ ಹಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಂಡೆ. ತುಂಬ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ. ನೀಟಾಗಿ ಬಟರಲ್ಲೇ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಮಿಲ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡಿರೋದ್ರಿಂದ ನಾನಿಲ್ಲಿ 1/2 ಲೀಟರ್ ಮಿಲ್ಕ್ ಹಾಕ್ಕೊಂಡೆ. ಆಮೇಲೆ ಬೇಕಂದರೆ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಅದಾದಮೇಲೆ ಇದು ಥಿಕ್ನೆಸ್ ಬರೋಕ್ಕೋಸ್ಕರ ಕಾರ್ನ್ಫ್ಲೋರು ಇಲ್ಲಾಂದರೆ ಮೈದಾ ಯಾವುದಾದ್ರೂ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಬೀಟ್ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ನಾನು ಈ ಕಡೆ ಹಾಲು ಇಟ್ಕೊಂಡಿದ್ನಲ್ಲ, ಅದಕ್ಕೆ 3 ಸ್ಲೈಸ್ ಚೀಸ್ ಸ್ಲೈಸ್ ಹಾಕ್ಕೊಂಡೆ ನಾನು. ನೀವು ಬೇಕಂದರೆ ನಾರ್ಮಲ್ ಗ್ರೇಟ್ ಮಾಡೋ ಚೀಸು ಹಾಕ್ಕೋಬೋದು. ಚೀಸ್ ಸ್ಲೈಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ನಾನು ಆರಿಗಾನೋ ಹಾಕ್ಕೊಂಡೆ. ಯಾಕಂದರೆ ಫ್ಲೇವರ್ ಇವಾಗಲೇ ಬಿಟ್ಟರೆ ಸ್ಪೆಗಟಿಗೆ ನೀಟಾಗಿ ಫ್ಲೇವರ್ಸ್ ಬರುತ್ತೆ, ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಅಂದ್ಬಿಟ್ಟು ನಾನು ಇವಾಗ ಬಾಯ್ಲ್ ಮಾಡೋವಾಗಲೇ ಹಾಕ್ಕೊತಾ ಇದ್ದೀನಿ ಮಿಲ್ಕ್ನ. ಅದಾದಮೇಲೆ ನಾನು ಚೂರು ಜೀರಿಗೆ ಪುಡಿ ಹಾಕ್ಕೊಂಡೆ. ಸೊ ಈ ಕಡೆ ಇದೆಲ್ಲ ಆದಮೇಲೆ ನಾನು ಆಗಲೇ ಕಾರ್ನ್ಫ್ಲೋರ್ದು ಸ್ಲರಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡೆ. ಅಷ್ಟೊತ್ತಿಗೆ ಈ ಕಡೆ ನಾನು ಸ್ಪೆಗಟಿನ ಬಾಯ್ಲ್ ಮಾಡಿಕೊಂಡು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ ಅದು ನೀರೆಲ್ಲ ಹೋಗೋಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದಾದಮೇಲೆ ಈ ಕಡೆ ನಾನು ಬಾಯ್ಲ್ ಆಗೋವಾಗ ಕುಕ್ ಆಗಿರೋ, ಅಂದರೆ ಆಲ್ಮೋಸ್ಟ್ ಆಲ್ ನಾನು 95% ಕುಕ್ ಮಾಡಿದ್ದೆ ಸ್ಪೆಗಟಿನ. ಇನ್ನೊಂದು 5% ಏನಕ್ಕೆ ಅಂದರೆ ಇದರಲ್ಲಿ ಲೋ ಫ್ಲೇಮಲ್ಲಿ ಈ ಮಿಲ್ಕು ಚೀಸ್ ಜೊತೆ ಬಾಯ್ಲ್ ಆಗೋಗ್ಬಿಟ್ರೆ, ಕುಕ್ ಆಗೋಗ್ಬಿಟ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಇದರಲ್ಲಿ ಕುಕ್ ಮಾಡಿ ನೀವು ಸ್ವಲ್ಪ ಫುಲ್ಲು ವಾಟರಾಗಿ ಕುಕ್ ಮಾಡಿದ್ರೆ ಟೇಸ್ಟ್ ಇರೋಲ್ಲ. ಸೊ ಈ ಮಿಲ್ಕ್ದಕ್ಕೆ ನಾನು ಮತ್ತೆ ನೂಡಲ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಚೂರು ತುರಿದಿರೋ ಚೀಸು ಹಾಕ್ಕೊಂಡೆ. ಯಾಕಂದರೆ ಚೀಸ್ ಸ್ಲೈಸೇ ಬೇರೆ ಟೇಸ್ಟು ಮತ್ತು ತುರಿದಿರೋ ಚೀಸೇ ಬೇರೆ ಟೇಸ್ಟು. ಲೈಟಾಗಿ ಚೂರು ಹಾಕ್ಕೊಂಡೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ರೆಸ್ಟೋರೆಂಟ್ ಸ್ಟೈಲಲ್ಲಿತ್ತು. ನಾನು ನಿಜ ಹೇಗೆ ಬರುತ್ತೋ ಅಂದ್ಕೊಂಡೆ. ಆರಿಗಾನೋ ಚಿಲ್ಲಿ ಫ್ಲೇಕ್ಸು ಫ್ಲೇವರು ಮೈಲ್ಡಾಗಿ ಚೀಸಿಯಾಗಿ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಇದನ್ನು ನಿಜ ಟ್ರೈ ಮಾಡಲೇಬೇಕು. ಸ್ಪೆಗಟಿ ಕುಕ್ ಆಗೋಕ್ಕೆ ಚೂರು ಜಾಸ್ತಿ ಟೈಮೇ ತೊಗೊಳುತ್ತೆ, ನೂಡಲ್ಸ್ ಥರ ಬೇಗ ಕುಕ್ ಆಗೋಲ್ಲ. ಟ್ರೈ ಮಾಡಿ ಕಮೆಂಟ್ ಹಾಕಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಇದು ಅಂತ. ಬಟರ್ ಬೇಕಂದರೆ ಇನ್ನೂ ಜಾಸ್ತಿ ಲಾಸ್ಟಲ್ಲಿ ಹಾಕ್ಕೋಬೋದು.